ಬೆಂಗಳೂರಿನಲ್ಲಿ ಮರ್ಡರ್ಗಳಿಗೇನು ಕಮ್ಮಿ ಇಲ್ಲ. ಜನಸಂಖ್ಯೆನೂ ಹಾಗೆ ಇದೆ, ಅದಕ್ಕೆ ತಕ್ಕಂಗೆನೇ ದ್ವೇಷಗಳು ಕೂಡ ಹಾಗೆ ಇರುತ್ತೆ. ತ್ರಿಬಲ್ ಮರ್ಡರ್ ಆಗಿದೆ ಬೆಂಗಳೂರಿನಲ್ಲಿ. 3 ಮರ್ಡರ್ ಯಾರು ಮಾಡಿದ್ದಾರೆ? ಬೆಂಗಳೂರಿನಲ್ಲಿ ಆಗಿರೋದು. ಶೀಲ ಶಂಕಿಸಿ ಪತ್ನಿಯನ್ನ ಕೊಂದಿದ್ದಾನೆ ಪತಿ ಗಂಗರಾಜು, 42 ವರ್ಷ ಅವನಿಗೆ. ಪತ್ನಿ ಭಾಗ್ಯಮ್ಮ 38 ವರ್ಷ, ಜೊತೆಗೆ ಪುತ್ರಿ ನವ್ಯ 19 ವರ್ಷ. ಪಾಪ. ಅಕ್ಕನ ಮಗಳು ಹೇಮಾವತಿ 22 ವರ್ಷ. ಇವರನ್ನೆಲ್ಲ ಕೊಂದು ಹಾಕ್ಬಿಟ್ಟಿದ್ದಾನೆ ಈ ಗಂಗರಾಜು ಅನ್ನೋರು. ಪತ್ನಿಯ ಶೀಲ ಶಂಕೆಯನ್ನ ಮಾಡಿಟ್ಟು ಮಕ್ಕಳನ್ನೂ ಕೊಂದು ಬಿಟ್ಟಿದ್ದಾನೆ. ಅಕ್ಕನ ಮಗಳನ್ನೂ ಕೊಂದಿದ್ದಾನೆ, ತನ್ನ ಮಗಳನ್ನೂ ಕೂಡ ಕೊಂದಿದ್ದಾರೆ. ಪಾಪ 6 ವಯಸ್ಸು, 19, 22 ವಯಸ್ಸು. ಏನ್ರಿ ಇದು? ಎಲ್ಲಾಗಿದೆ ಇದು? ಬೆಂಗಳೂರಿನಲ್ಲಿ ಆಗಿದೆ. ಬೆಂಗಳೂರಿನ ಯಾವ ಏರಿಯಾದಲ್ಲಾಗಿದೆ? ಜಾಲಹಳ್ಳಿ ಕ್ರಾಸ್ ಬಳಿ ಆಗಿರುವಂತಹ ಘಟನೆ ಇದು. ಈ ರೀತಿಯಾಗಿ ಗಂಡ ತನ್ನ ಹೆಂಡತಿಯನ್ನ, ತನ್ನ ಮಗಳನ್ನ, ಜೊತೆಗೆ ಅಕ್ಕನ ಮಗಳನ್ನೂ ಕೂಡ ಕೊಂದು ಹಾಕಿರುವಂತಹ ಘಟನೆ ಬೆಂಗಳೂರಿನಲ್ಲಾಗಿರೋದು. ಸಂಜೆ 5 ಗಂಟೆಗೆ ಮಚ್ಚಿನಿಂದ ಕೊಂದಿದ್ದಾನೆ ಈ ಗಂಗರಾಜು. 3ರನ್ನ ಕೊಂದು ಠಾಣೆಗೆ ಶರಣಾಗಿದ್ದಾನೆ. ಹೋಮ್ಗಾರ್ಡ್ ಕೆಲಸ ಮಾಡ್ಕೊಂಡಿದ್ದ ಗಂಗರಾಜು, ಹೆಬ್ಬಗೋಡಿಯ ಹೋಮ್ಗಾರ್ಡ್ ಕೆಲಸ ಮಾಡ್ಕೊಂಡಿದ್ದ ಈ ಗಂಗರಾಜು ಮೂಲತಃ ನೆಲಮಂಗಲದವರಾಗಿರುವಂತಹ ಗಂಗರಾಜು. ಸ್ಥಳಕ್ಕೆ ಪೀಣ್ಯ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ. ಸುದ್ದಿ ತಿಳಿದು ಬಂದು ಹೆಚ್ಚುವರಿ ಪೊಲೀಸ್ ಆಯುಕ್ತರು ಈಗ ವಿಕಾಸ್ ಕುಮಾರ್ ಕೂಡ ಹೋಗಿದ್ದಾರೆ. ಅಕ್ಕನ ಮಗಳಂತೆ ಅಲ್ಲೇ ಯಾರೋ ಸಂಬಂಧಿಕರಂತೆ ಸ್ಥಳೀಯವಾಗಿ. ಸೊ ಅವರನ್ನು ಗಂಗರಾಜು ಹೊಡೆದು ಹಾಕ್ಬಿಟ್ಟಿದ್ದಾರಂತೆ. ಹೋ, ಏನಪ್ಪ, ಅಷ್ಟೇ ಮಗಳನ್ನು ಅಷ್ಟು ಎತ್ತರಕ್ಕೆಲ್ಲ ಬೆಳೆಸಿ ಇನ್ನೇನು ಜೀವನ ಕಟ್ಕೋಬೇಕು ಅನ್ನೋಷ್ಟೊತ್ತಿಗೆ ಅವಳನ್ನು ಕೊಂದು ಹಾಕಿ, ಹೆಂಡತಿಯನ್ನೂ ಕೊಂದು ಹಾಕಿ, ನೀನು ಏನಕ್ಕೆ ಇವೆಲ್ಲ? ಇವತ್ತು ಮಧ್ಯಾಹ್ನ ಮೇಲೆ ನಮಗೆ 5 ಗಂಟೆ ಸುಮಾರು 112ನಲ್ಲಿ ಮಾಹಿತಿ ಬಂತು. ಆ ಮಾಹಿತಿ ಪ್ರಕಾರ ಕೂಡಲೇ ಹೊಯ್ಸಳ ವೆಹಿಕಲ್ ಇಲ್ಲಿ ಬಂದು ಈ ಒಂದು ಘಟನೆ ಅಟೆಂಡ್ ಮಾಡಿದ್ದಾರೆ. ಬಂದ ಮೇಲೆ ಅವರು ನೋಡಿದ್ದಾರೆ 3 ಜನ ಹಿಂಗೆ, ತಾಯಿ ಮತ್ತು ಮಗಳು. ತಾಯಿ ಅವರ ಹೆಸರು ಭಾಗ್ಯ ಅಂತ, ಮಗಳು ನವ್ಯ, ಮತ್ತು ಅವರ ಸಂಬಂಧಿಕರು ಒಬ್ಬರು ಹೇಮಾವತಿ ಅಂತ 23 ವರ್ಷ. 3 ಜನ ಬಾಡಿ ಒಂದೇ ರೂಮ್ನಲ್ಲಿ ಶಾರ್ಪ್ ವೆಪನ್ನಿಂದ ಇದು ಮರ್ಡರ್ ಆಗಿ ಅಲ್ಲಿದ್ದರು. ಸೊ ಈ ಸಂದರ್ಭದಲ್ಲಿ ಒಬ್ಬ ಗಂಗರಾಜು, ಈ ಭಾಗ್ಯ ಅವ್ರದ್ದು ಹಸ್ಬೆಂಡ್, ಗಂಡ. ಸೊ 42 ವರ್ಷ. ಇವನು ಹೋಮ್ ಗಾರ್ಡ್ ಆಗಿ ಕೆಲಸ ಮಾಡ್ತಿದ್ದಾನೆ. ಸೊ ಇವನು ಮರ್ಡರ್ ಮಾಡಿಬಿಟ್ಟು ಅವನೇ ಬಂದು ವೆಪನ್ ಜೊತೆಗೆ ಪೊಲೀಸ್ ಸ್ಟೇಷನ್ಗೆ ಉಮೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಉಮೇಶ್, ಈ ಕೊಲೆಯ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಅಂತ? ಅರುಣ್, ಬೆಂಗಳೂರಿನ ಜಾಲಹಳ್ಳಿಯಲ್ಲಿ ಇಂಥದ್ದೊಂದು ಭೀಕರ ಘಟನೆ ನಡೆದಿರುವಂಥದ್ದು. ಗಂಗರಾಜು ಅನ್ನೋರು ತನ್ನ ಪತ್ನಿ ಭಾಗ್ಯಮ್ಮ, ಮಗಳು 19 ವರ್ಷದ ನವ್ಯ ಮತ್ತು ಅಕ್ಕನ ಮಗಳು ಹೇಮಾವತಿ ಅನ್ನೋರನ್ನ ಮಚ್ಚಿನಿಂದ ಬರ್ಬರವಾಗಿ ಕೊಲೆ ಮಾಡಿರುವಂಥದ್ದು. ನಿಜಕ್ಕೂ ಸಂಜೆ ಸುಮಾರು 5 ಗಂಟೆ ಸುಮಾರಿಗೆ ನೀವೇನು ನೋಡ್ತಾ ಇದ್ದಾರೆ, ಈ ಮನೆಯಲ್ಲಿ ಇವರು ಫಸ್ಟ್ನೇ ಫ್ಲೋರಲ್ಲಿ ವಾಸವಾಗಿದ್ದಾರೆ. ಮೂಲತಃ ನೆಲಮಂಗಲ ಮೂಲದವರು ಇವರು. ಕಳೆದ 5 ವರ್ಷಗಳಿಂದಲೂ ಕೂಡ ಇಲ್ಲಿ ವಾಸವಾಗಿದ್ದರು. ಹೆಬ್ಬಗೋಡಿಯಲ್ಲಿ ಆರೋಪಿ ಗಂಗರಾಜು ಏನಿದ್ದ ಆತ ಹೆಬ್ಬಗೋಡಿಯಲ್ಲಿ ಹೋಮ್ ಗಾರ್ಡ್ ಆಗಿ ಕೆಲಸ ಮಾಡ್ತಿದ್ದ. ಇವತ್ತು ಆ ಕೆಲಸಕ್ಕೆ ಹೋಗಿರಲಿಲ್ಲ. ನೇರವಾಗಿ 5 ಗಂಟೆ ಸುಮಾರಿಗೆ ಮನೆಯಲ್ಲಿದ್ದಂಥ ಪತ್ನಿ ಮತ್ತು ಮಗಳು ಮತ್ತು ಅಕ್ಕನ ಮಗಳು 3 ಏನಿದ್ದಾರೆ, 3ರನ್ನು ಕೂಡ ಮನೆಯಲ್ಲಿ ಅಟ್ಟಾಡಿಸಿ ಬರ್ಬರವಾಗಿ ಮಚ್ಚಿಯಿಂದ ಕೊಚ್ಚಿರುವಂಥದ್ದು. ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಮಗಳು ನವ್ಯ, 19 ವರ್ಷದ ಮಗಳು ನವ್ಯ ಮತ್ತು ಅಕ್ಕನ ಮಗಳು ಹೇಮಾವತಿ ಏನಿದ್ದಾರೆ, ಅವರ ತಲೆ ಕೂಡ ಸಂಪೂರ್ಣವಾಗಿ ಕಟ್ಟಾದ ಪರಿಸ್ಥಿತಿಯಲ್ಲಿ ಆ ಮನೆಯಲ್ಲಿ ಸಿಕ್ಕಿದೆ. ಮತ್ತು ಪತ್ನಿಯನ್ನು ಕೂಡ ಬರ್ಬರವಾಗಿ ಕೊಂದು ನಂತರದಲ್ಲಿ ಈಗ ಪೀಣ್ಯ ಪೊಲೀಸ್ ಠಾಣೆಗೆ ಆತ ಹಾಜರಾಗಿರುವಂಥದ್ದು. ಪೊಲೀಸರು ಕೂಡ ಆತನನ್ನು ಪ್ರಾಥಮಿಕವಾಗಿ ವಿಚಾರಣೆ ಮಾಡುವಂಥ ಕೆಲಸ ಮಾಡಿರುವಂಥದ್ದು. ಪ್ರಾಥಮಿಕ ವಿಚಾರಣೆ ಮಾಡುವಂಥ ವೇಳೆಯಲ್ಲಿ ಆ ಪತ್ನಿಯ ಶೀಲ ಶಂಕಿಸಿ ಈ ರೀತಿಯಾಗಿ ಕೃತ್ಯ ಎಸಗಿದ್ದಾನೆ ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಆದರೂ ಕೂಡ ಇಷ್ಟೊಂದು ಭೀಕರವಾಗಿ ಕೊಲೆ ಮಾಡೋದಕ್ಕೆ ಬೇರೆ ಏನಾದರೂ ಕಾರಣ ಇದೆಯಾ? ಮತ್ತು ಮಕ್ಕಳು ಕೂಡ ಚಿಕ್ಕ ಮಕ್ಕಳೇನಲ್ಲ, 19 ವರ್ಷ 22 ವರ್ಷ ಯುವತಿಯವರು, ಅವ್ರನ್ನ ಅಷ್ಟು ಬರ್ಬರವಾಗಿ ಕೊಲೆ ಮಾಡುವಂಥ ಆ ಕ್ರೌರ್ಯ ಏನಿತ್ತು ಅನ್ನೋದು ಈಗ ಪೊಲೀಸರಿಗೂ ಕೂಡ ಹಲವು ಅನುಮಾನಗಳಿಗೆ ಕಾರಣವಾಗಿರುವಂಥದ್ದು. ಸದ್ಯಕ್ಕೀಗ ಹಿರಿಯ ಅಧಿಕಾರಿಗಳು ಕೂಡ ಮನೆಯನ್ನು ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಇನ್ನೂ ಕೂಡ 3 ಮೃತದೇಹಗಳು ಕೂಡ ಮನೆಯಲ್ಲಿರುವಂಥದ್ದು. ಒಂದು ಕಡೆ ಆ ಮೃತದೇಹಗಳನ್ನ ಶಿಫ್ಟ್ ಮಾಡುವಂಥ ಕೆಲಸ ತಯಾರಿ ಮಾಡ್ತಾ ಇದ್ದರೆ, ಮತ್ತೊಂದು ಕಡೆ ಆರೋಪಿ ಏನಿದ್ದಾರೆ ಗಂಗರಾಜು, ಆತ ಮಚ್ಚಿನ ಸಮೇತವಾಗಿ ಪೀಣ್ಯ ಪೊಲೀಸ್ ಠಾಣೆಗೆ ಹಾಜರಾಗಿದ್ದಾರೆ. ಆತನ ಮನಸ್ಥಿತಿಯನ್ನು ಕೂಡ ಈಗ ನೋಡಿಕೊಂಡು ಈಗ ಆತನ ವಿಚಾರಣೆ ಕೂಡ ಮಾಡಬೇಕಾಗುತ್ತೆ. ಯಾವ ಕಾರಣಕ್ಕಾಗಿ ಇಷ್ಟು ಭೀಕರವಾಗಿ 3ರನ್ನು ಕೊಲೆ ಮಾಡಿದ ಅನ್ನೋದು ಪೊಲೀಸರ ತನಿಖೆಯ ನಂತರದಲ್ಲಿ ಗೊತ್ತಾಗಬೇಕಾಗಿದೆ. ಅರುಣ್. ಓಕೆ ಉಮೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.